ತಗೊಳ್ಳಿ ಗಟ್ಟಿ ಗಟ್ಟಿ ಮೇಳ ಗಟ್ಟಿ ಮೇಳ. ಸ್ವಲ್ಪ ತಡ್ಕೊಳ್ರಿ ಅಣ್ಣ. ಏನಪ್ಪ ಮಾತಾಡೋದೆಲ್ಲ ಕರೆಕ್ಟಾಗಿ ಕೊಟ್ಟವ್ರಾ? ಆಮೇಲೆ ಕೊಡ್ತಾರೆ, ತಾಳಿ ಕಟ್ಟಪ್ಪ. ಅಣ್ಣ ಕೊಡ್ಬೇಕಾಗಿರೋದು ಕೊಡ್ಲಿ, ಆಮೇಲೆ ತಾಳಿ ಕಟ್ತೀನಿ. ಮರ್ಯಾದೆ ಕಳಿಬೇಡ ಕಣ, ನಾನು ನಿನ್ನ ಅಣ್ಣ ಹೇಳ್ತಾ ಇದ್ದೀನಿ, ತಾಳಿ ಕಟ್ಟ. ಅಣ್ಣ ಹೇಳಿದ ಮಾತು ಕೇಳೋ ಕಾಲ ಅಣ್ಣವ್ರ ಕಾಲಕ್ಕೆ ಹೊರಟಾಯ್ತು. ಅಲ್ಲಪ್ಪ, ನನ್ನ ಮಗಳ ಮದುವೆ ಏರ್ಪಾಟ್ ಮಾಡಿದ್ದು ನಿಮ್ಮ ಅಣ್ಣನ ಮಾತು ಕೇಳೇ ತಾನೆ. ಬಂಗಾರದಂತ ಹೆಂಡತಿಗಿಂತ ನಿಂಗೆ ಬಂಗಾರನೇ ಮುಖ್ಯ ಆಗೋಯ್ತೇನೋ. ಏನೋ ಇದು ಬಂಗಾರನ? ನಾಳೆ ಕರಗಿಸಕ್ಕೆ ಈ ಬಂಗಾರಕ್ಕೆ ಬೆಂಕಿ ಹಚ್ಚಿದ್ರೆ ಯಾರು ಕೇಳಬಾರ್ದು. ಏನೋ ಈ ಅಣ್ಣನ ಮಾತಿಗಿಂತ ನಿನ್ನ ಆಸೆನೇ ದೊಡ್ಡದಾಯ್ತೇನೋ. ಏನ್ ಅಣ್ಣ ಅಣ್ಣ ಅಂತಿದ್ಯಾ? ನೀನೇನ್ ದೇವ್ರಾ? ಅಲ್ಲ, ನೀನ್ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ರೆ ನಾನು ಊಟ ಮಾಡ್ದಂಗಾಯ್ತದ? ಅಥವಾ ನಿನ್ ಮಕ್ಳು ನನ್ನ ಅಪ್ಪ ಅಂತ ಕರೆದ್ಬಿಡ್ತಾವ? ನೋಡು, ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಮೊದಲು ನನಗೇನ್ ಬರಬೇಕು ಸೆಟಲ್ಮೆಂಟ್ ಮಾಡಿದ್ರೆ ಮಾತ್ರ ನಾನು ತಾಳಿ ಕಟ್ಟೋದು. ಇಲ್ಲ ಅಂತಂದ್ರೆ ಶಿವಣ್ಣ, ನೀವಾದ್ರೂ ಸ್ವಲ್ಪ. ಕೇಳಿಸ್ಕೊಂಡೆ. ಏನಂದೆ? ಅಣ್ಣ ದೇವ್ರ ಅಂತ ಕೇಳಿದೆ ಅಲ್ಲ? ಯಾವ ಅಣ್ಣನೂ ತಾನು ದೇವರು ಅಂತ ಹೇಳ್ಕೊಳ್ಳೋದಿಲ್ಲ. ಒಂದು ತಾಯಿ ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಸಾಕ್ತಾಳೆ. ತಂದೆ ಆದವನು ಎದೆಯಲ್ಲಿ ಬಚ್ಚಿಟ್ಕೊಂಡು ಸಾಕ್ತಾನೆ. ಅವರಿಬ್ಬರು ಆಸೆ ಕನಸು ನೆರವೇರಿಸವನೇ ಒಬ್ಬ ಅಣ್ಣ. ಅವನೊಂದು ಮಾತು ಹೇಳ್ತಾನೆ ಅಂದರೆ ಅದಕ್ಕೆ 100 ಅರ್ಥ ಇರುತ್ತೆ. ನಾಳೆ ವಿಷ ಕುಡಿ ಅಂತಾನೆ, ಆಗ ಅಣ್ಣ ಹೇಳಿದ್ಮೇಲೆ ಇನ್ನೇನಿದ್ಯೋ ಕುಡಿ. ಹೌದಾ? ಹಾಗಾದ್ರೆ ನಿನಗೂ ಇಬ್ರು ತಮ್ಮಂದಿರಿದಾರಲ್ಲ, ಕರ್ಸಿ ವಿಷ ಕುಡ್ಸು ನೋಡೋಣ. 10 ಜನ ಸೇರ್ಕೊಂಡ್ಬಿಟ್ರೆ ಎಲ್ರೂ ಉಪದೇಶ ಮಾಡವ್ರೆ. ರಾಮಣ್ಣ, ರಾಘವನ ಶಂಕರನ ಬರ ಕೇಳಿ. ಶಿವಣ್ಣ, ಅವನೇನ ಹೇಳ್ದ ಅಂತ ನೀವು? ನಾನು ಒಂದ್ಸಲ ಹೇಳದ್ಮೇಲೆ ಮುಗೀತು, ನಾನು ಮತ್ತೆ ಯೋಚನೆ ಮಾಡೋದಿಲ್ಲ. ರಾಘು, ಅಣ್ಣ ಕರೀತಾ ಇದ್ದಾರೆ, ಬಾ. ಶಂಕರು, ರಮಣ, ಅಣ್ಣ ಕರೀತಾ ಇದ್ದಾರಪ್ಪ, ಅರ್ಜೆಂಟ್ ಆಗಿ ಬಾ. ಬಂದರು ಶಿವು. ಬರ ಕೇಳಿದ್ರಂತಲ್ಲಣ್ಣ? ನೋಡಿ, ಆ 2 ಗ್ಲಾಸಲ್ಲಿ ವಿಷ ಇದೆ, ನೀವಿಬ್ರು ಕುಡಿಬೇಕು. ಸರಿ ಸರಿ ಅಣ್ಣ. ಕುಡಿಬೇಡಿ, ನಿಲ್ಸಿ ನಿಲ್ಸಿ. ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸರ್ ಅವ್ರನ್ನ. ಕೂತ್ಕೊಳ್ಳ. ನೀನು ಮಂಟಪದಿಂದ ಇದ್ರೆ ಆ ಹುಡುಗಿಗೆ ಶ್ರೇಯಸ್ ಆಗೋದಿಲ್ಲ. ತಗೋ, ಕಟ್ಟು ತಾಳಿನ. ಸರಿ ಸರ್. ಗಟ್ಟಿ ಮೇಳ ಗಟ್ಟಿ ಮೇಳ. ಟೆನ್ಷನ್ ಮಾಡ್ಕೋಬೇಡಿ ರಾಮಣ್ಣ, ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಡಿಸ್ಚಾರ್ಜ್ ಮಾಡಿ. ಓಕೆ ಡಾಕ್ಟ್ರೇ, ಭಯ ಪಡೋಂಥದ್ದೇನೂ ಇಲ್ಲ, ಗಂಡಾಂತರದಿಂದ ಪಾರಾಗಿದ್ದಾರೆ. ಅಲ್ಲ ಶಿವ ಅವರೇ, ಯಾರೋ ಹೇಳಿದ್ರು ಅಂತ ನೀವ್ ಈ ರೀತಿ ತೀರ್ಮಾನ ತಗೊಳ್ಳೋದು ಸರಿಯಲ್ಲ. ಚಿನ್ನ ಅಪಟ ಅಂತ ಗೊತ್ತಾಗಬೇಕಾದ್ರೆ ಬೆಂಕಿಲಿ ಬೇಯಲೇಬೇಕಲ್ವ ಡಾಕ್ಟ್ರೇ? ಡಾಕ್ಟ್ರೇ, ನಮ್ಮ ಅಣ್ಣ ತಗೊಳ್ಳೋ ನಿರ್ಧಾರದಿಂದ ಒಂದು ಹೆಣ್ಣಿನ ಜೀವನ ಬೆಳಗುತ್ತೆ ಅನ್ನೋದಾದ್ರೆ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಪ್ರಾಣಕ್ಕಿಂತ ಮಾತೆ ಮುಖ್ಯ ಅನ್ನೋ ಪರಮಶಿವರ ಮಕ್ಕಳು ನಾವು. ನಾನೇನು ಬರ್ತೇನೆ.
ಶಿವಣ್ಣ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏನು ಮಾಡ್ತಿದ್ಯಾ? ರಾಮ್ ಲಕ್ಷ್ಮಣರ ಹತ್ರ ಅಣ್ಣ ತಮ್ಮದರು ಇರ್ತಾರೆ ಅಂತ ಪುಸ್ತಕದಲ್ಲಿ ಓದಿದ್ದೆ ಕೇಳಿದ್ದೆ. ಇವತ್ತು ನಾನು ಕಣ್ಣಾರೆ ನೋಡ್ತಾ ಇದ್ದೀನಣ್ಣ. ದಯವಿಟ್ಟು ನಮಗೆ ಕ್ಷಮಿಸಿ ನಮಗೆ ಆಶೀರ್ವಾದ ಮಾಡ್ಬೇಕಣ್ಣ. ಆಶೀರ್ವಾದ ಮಾಡಬೇಕಾಗಿರೋದು ನಾನಲ್ಲ, ನಿಮ್ಮ ಅಣ್ಣ. ಈ ಪ್ರಪಂಚದಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಸಂಬಂಧ ಮಾಡಿರೋದು ಆ ದೇವರು. ಅದನ್ನೇ ರಕ್ತ ಸಂಬಂಧ ಅನ್ನೋದು. ಕೆಲವು ಸಂಬಂಧಗಳನ್ನ ನಾವೇ ಸೃಷ್ಟಿ ಮಾಡ್ಕೋತೀವಿ, ಅದನ್ನ ಹೆಚ್ಚಾಗಿ ಪ್ರೀತಿಸ್ತೀವಿ. ಆ ದೇವರು ಮಾಡಿರೋ ಸಂಬಂಧಗಳನ್ನ ಮರ್ತು ಹೋಗ್ತೀವಿ. ರಕ್ತ ಸಂಬಂಧಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಅಣ್ಣ ತಮ್ಮಂದಿರ ಸಂಬಂಧ ಚೆನ್ನಾಗಿದ್ದರೆ ಒಂದು ಕುಟುಂಬ ಚೆನ್ನಾಗಿರುತ್ತೆ. ಒಂದು ಕುಟುಂಬ ಚೆನ್ನಾಗಿದ್ದರೆ ಒಂದು ಊರು ಚೆನ್ನಾಗಿರುತ್ತೆ. ಶಿವರ್ಗೆ 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 ಅಯ್ಯಪ್ಪ, ಅಯ್ಯೋ ಇಡೀ ಊರೇ ಬತ್ತಾಯ್ತಲ್ಲಪ್ಪ. ಹೋದ್ರಾ? ಯಾಕಮ್ಮವ ಏನಾಯ್ತು? ಅದು ಒಂದು ದೊಡ್ಡ ಕಥೆನಪ್ಪ. ಏನಾಯ್ತು? ಅದು ಅಣ್ಣ, ರಾತ್ರಿ ಮಲಗಿದ್ ನಮ್ಮಪ್ಪ ಬೆಳಗ್ಗೆ ಹೇಳೇ ಇಲ್ಲ. ಅಯ್ಯ, ನಿನ್ ನಾಲ್ಗೆ ಸೇದೋಗ ಅಪ್ಸಪ್ತ ನುಡಿತಿದ್ಯಲ್ಲೋ ಮುಂಡೆ. ಏನ ನಿಮ್ಮವ್ವ ಹಂಗ್ ಬೈತಾವಳೆ? ಅಯ್ಯ ವಾಗ ನಿಮ್ಮ ಅಣ್ಣ ಬಾಣ ಒಳಗಡೆ ಏನಾಯ್ತು ನೋಡ್ಬೇಡ. ಅಣ್ಣ ಅಣ್ಣ ಬೇಡ, ಸುಮ್ಕಿರವ. ಯಾಕಲ್ಲ ಹಿಂಸೆ ಇಡ್ತಾ ಇದ್ಯಾ? ಎಲ್ಲಲ್ಲ ನಿಮ್ಮಪ್ಪ ಇವ್ರ ಕಣ ನಮ್ಮಪ್ಪ. ಖುಷಿ ನೋಡೋಣ. ಊರಾ ಇವ್ ನೀನು ಬದುಕವನ? ಇವ್ರಿಬ್ರು ಯಾರು? ಇವರು ನಮ್ಮ ಮೂರ್ ಜನ ಹೇಳ್ತೀರಾ? ಲೇ, ಮೂರ್ ಜನರನ್ನ ಶಿಫ್ಟಿಂಗ್ ಲೆಕ್ಕದಲ್ಲಿ ಯೂಸ್ ಮಾಡಿದ್ರೆ ಹೆಲ್ತ್ ಹೆಂಗೆ ಉಳಿಯುತ್ತೆ? ಹಾಳಾಗೋಗಿರುತ್ತೆ ನನ್ ಮಗನೇ. ಅಣ್ಣ, ಡಾಕ್ಟ್ರು ಇದನ್ನ ಕೊಟ್ಟವ್ರೆ, ಇದನ್ನ ಹೆಂಗ್ ಉಪಯೋಗಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಕಣ. ಹೆಂಗ್ ಉಪಯೋಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಂಚೂರು ಓದ್ಬಿಟ್ರೆ ಮುಗಿತು ಕಣ. ಇಂಗ್ಲಿಷ್ ಅಲ್ಲದೆ ಏನಿದು ಶೇಕು ವೆಲ್ಲು ಬಿಫೋರು ಯೂಜು ಇಷ್ಟೇ ಕಲ. ಯಜಮಾನ್ರೆ, ಬಾಟ್ಲು ಔಷಧಿ ಬಾಟ್ಲು. ನಾನೆಲ್ಲೋ ಕ್ವಾರ್ಟರ್ ಬಾಟ್ಲು ಅನ್ಕೊಂಡ್ರೆ ಯಾವ್ದೋ ಬೇರೆ ಬಾಟ್ಲು ಕೊಡ್ತಿದ್ಯಾ? ಬೇಡ ನನಗೆ. ಈಗ ನಿಮಗೆ ಕ್ವಾರ್ಟರ್ ಕೊಟ್ರೆ ನೀವು ಉಳಿಯೋದೇ ಇಲ್ಲ. ಒಂದ್ ನಿಮಿಷ ಬನ್ನಿ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಈಗ ನೋಡ, ಕೊಡ ಔಷಧಿನ. ಕೊಡ ಇಲ್ಲ, ಕೊಡ. ಯಜಮಾನ್ರೆ, ಎದಳಿ ಮೇಕೆ ಔಷಧಿ ಕುಡಿಯೋರಂತೆ. ಯಜಮಾನ್ರೆ ಎದಳಿ ಮೇಕೆ. ಯಜಮಾನ್ರೆ, ಅಪ್ಪ ಅಪ್ಪ ಅಪ್ಪ, ನಾನು ನಿಮ್ಮ ಅಪ್ಪನ ಸಾಯ್ತು. ನನಗೆ ಯಾರಪ್ಪ ಇಂದಿಕ್ಕೋ? ನೀನೇ ನಮ್ಮಪ್ಪ ಸಾಯಿಸಿದ್ದು. ನಾನೆಲ್ಲೋ ಸಾಯಿಸ್ದೆ. ಔಷಧಿ ಕುಡ್ಸೋಣ ಅಂತ ಅಲ್ಲಾಡಿಸ್ದೆ. ಅವನೇ ಸತ್ತೋಗ್ಬಿಟ್ಟ ಕಣ. ಬಿಡೋ ನನ್ನ ಮಾಡಬೇಡ, ನೀನೇ ಸಾಯಿಸಿದ್ದು. ಯಾಕಪ್ಪ, ಏನಾಯ್ತು? ನೋಡಮ್ಮ, ಇಂತ ಒಳ್ಳೆ ಮನ್ಸಿನ ಮೇಲೆ ಎಂತ ದೊಡ್ಡ ಅಪವಾದ ಹೊರಿಸ್ತವ್ ನೋಡು. ಒಳ್ಳೆ ಮನ್ಸ ನೀನೇ ಹೊಸ ಕೇಳವ. ಏನ್ ಮಾಡಿದ್ಯಪ್ಪ? ನಾನೇನ್ ಮಾಡಿಲ್ಲ ಕಣವ, ಕೈ ಬಿಡ ಹೇಳ್ತೀನಿ. ನಾನೇನ್ ಮಾಡಿಲ್ಲ. ಔಷಧಿ ಮೇಲೆ ಬರ್ದಿತ್ತು, ಅದನ್ನ ಯೂಸ್ ಮಾಡಕ್ ಮುಂಚೆ ಚೆನ್ನಾಗಿ ಹಿಂಗ್ ಹಿಡ್ಕೊಂಡು ಅಲ್ಲಾಡಿಸಿ ಕೊಡ್ತಿ ಅಂತ. ಅನ್ಯಾಯವಾಗಿ ಈ ಅವ್ವನ್ನು ಸುಮ್ಕಿರಪ್ಪ, ಸಾಕು. ನನಗ್ ಪ್ರಾಣ ಸಂಕಟ, ನಿಮ್ ಚಲ್ಲಾಟ. ಅವ್ರ ಕೈಲಿ ಸಿಕ್ಕಾಕೊಂಡಿದ್ರೆ ನೀನು ಅಷ್ಟೇ ಚಟ್ನಿನೇ. ಹೋಗ್ಲಿ, ಸುಮ್ನಿರಪ್ಪ. ಮನೇಲಿ ಯಾರವ್ರೆ? ರಂಗಣ್ಣ ಇದಾರೆ. ರಂಗಣ್ಣ ಹೊಸಿ ಉಣ್ಣ ಬಿಟ್ರೆ ಬೇರೆ ಕೆಲಸ ಇಲ್ಲ. ನಮಸ್ತೆ. ನಮಸ್ತೆ.
ನೋಡಿದ್ ನೋಡು ಹಂಗಿದೆ. ಗುಡ್ ಮಾರ್ನಿಂಗ್ ಗುರುವೆ. ಯಾವನವನು ಮರ್ಯಾದೆ ಇಲ್ಲದೆ ಮಾತಾಡೋನು? ಬಸೋ, ನಾನೇ ಕರೆದಿ ಗುರು ಅಂತ. ಏನಿವಾಗ ಗುರು ಅಂತ ಕರೆಯೋಕ್ ನೀವೇ ತಾನೇ ಹೇಳಿದ್ದು? ತೆಗಿಯೋ ಕೈನ ತೆಗಿಯಲೇ. ಅಲ್ವೋ, ಈ ತರ ಕ್ಲಾಸಿಗೆ ಚಕ್ಕರ್ ಹೊಡೆದು ಓದ್ತಾ ಹೊಡಿತಾ ಇರ್ತೀರಲ್ಲ, ಎಕ್ಸಾಮ್ ಅಲ್ಲಿ ಏನ್ರೋ ಮಾಡ್ತೀರಾ? ಚೀಟಿ ಬರ್ಕೊಂತೀವಿ. ಉದ್ಧಾರ ಆಗಲ್ಲ ಕಣ್ರೋ, ಲೈಫ್ ಅಲ್ಲಿ ಉದ್ಧಾರ ಆಗಲ್ಲ. ಯಾಕೋ ಕ್ಲಾಸ್ಗೆ ಹೋಗದೆ ಮನೆಗೆ ಹೋಗ್ತಾ ಇದೀಯಾ? ಓ ನನ್ನ ಕರ್ಮ ಕರ್ಮ, ಹೆಂಗಾರ ಹೋಯ್ತಾ ಇರು. ಏಯ್ ನಡೀರಿ ಹೋಗೋಣ. ಯಾಕೋ? ಅಲ್ಲೋಡು, ನೀನೇನೋ ಒಳ್ಳೆ ನಿನ್ ತಂಗಿ ನೋಡಿದ ತಕ್ಷಣ ಬಾಲ ಮುದ್ರಕೊಂಡು ಹಂಗೆ ಓಡ್ತೀಯಲ್ಲ. ಅದು ನಿಮ್ಮಪ್ಪ ಮಿನಿಸ್ಟರ್ ಆಗಿ. ನಮ್ಮಪ್ಪ ಹೆಸರಿಗಷ್ಟೇ ಮಿನಿಸ್ಟ್ರು, ನಮ್ಮ ತಂಗಿ ಮನೇಲಿ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ನಡೀರಿ ಹೋಗೋಣ. ಅಲ್ಲಿ ಅಯ್ಯೋ ಒಳ್ಳೆ ಎದುರು ಪುಕ್ಲ. ಮತ್ತೆ ಏಯ್ ಅಲ್ಲೋಡೆ, ನಿನ್ ಲವರ್ ಬರ್ತಿದ್ದಾನೆ. ಈಗಲಾದ್ರೂ ಗೊತ್ತಾಯ್ತಾ? ಡಿಕ್ಕಿ ಹೊಡೆದ್ರೆ ಡ್ಯಾಮೇಜ್ ಆಗುತ್ತೆ, ಮ್ಯಾರೇಜ್ ಅಲ್ಲ. ಹೋಗಿ ಅಮೃತಂಜನ್ ತಿಕ್ಕೋ. ಬರ್ಲಾ? ಬಾಯ್.